ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸೋಮವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಎಲ್ಲೂ ಇಲ್ಲದ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಸುದ್ದಿಯನ್ನ ನೋಡಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ಅಂತಹ ಸುದ್ದಿ ಇದು. ಸೋಮವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಎಲ್ಲೂ ಇಲ್ಲದಂತಹ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಸುವರ್ಣ ನ್ಯೂಸ್. ಹಾಗಾದ್ರೆ ಆ ಸುದ್ದಿ ಏನು? ಈ ಸುದ್ದಿ ನೋಡಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಮತ್ತೆ ಸುದ್ದಿಯಲ್ಲಿದ್ದಾನೆ ಸ್ವಯಂ ಘೋಷಿತ ದೇವಮಾನವ. ಮತ್ತೆ ಸುದ್ದಿಯಲ್ಲಿದ್ದಾನೆ ಈಗ ಸ್ವಯಂ ಘೋಷಿತ ದೇವಮಾನವ. ಹಾಗಾದ್ರೆ ಆ ಸುದ್ದಿ ಏನು? ಸೋಮವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಈ ಸುದ್ದಿಯನ್ನ ನೀವು ಇನ್ ಡೀಟೇಲ್ ಆಗಿ ನೋಡ್ಬಿಟ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಕೈಲಾಸದಲ್ಲಿದ್ರೂ ಕೂಡ ಸುದ್ದಿ ಆಗ್ತಾ ಇದ್ದಾನೆ ಬಿಡದಿಯ ನಿತ್ಯಾನಂದ. ಮತ್ತೆ ಸುದ್ದಿ ಆಗ್ತಾ ಇದ್ದಾನೆ ಈ ಸ್ವಯಂ ಘೋಷಿತ ದೇವಮಾನವ. ಹಾಗಾದ್ರೆ ಆ ಸುದ್ದಿ ಏನು? ಕೈಲಾಸ ವೀಣಾ, ಆತ ಕೈಲಾಸಕ್ಕೆ ಹೋಗಿದ್ರು, ತಂದೆ ಒಂದು ದೇಶ ಮಾಡ್ಕೊಳ್ತೀನಿ ಅಂತ ನಿಂತರೂ ಕೂಡ ವಿವಾದಗಳು ನಿತ್ಯಾನಂದನಿಂದ ದೂರ ಆಗ್ತಾ ಇಲ್ಲ, ನಿತ್ಯಾನಂದನ ಅವಾಂತರಗಳು ದೂರ ಆಗ್ತಾ ಇಲ್ಲ. ಹಾಗಿದ್ರೆ ಯಾವ ಸುದ್ದಿಯಿಂದ ಈಗ ಬಿಡದಿಯ ನಿತ್ಯಾನಂದ ಮತ್ತೆ ಸದ್ದು ಮಾಡ್ತಾ ಇರೋದು? ಅದೇ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೊತ್ತು ಬಂದಿದೆ. ಇನ್ನೆಲ್ಲೂ ಸಿಗದಂತಹ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮೆದುರಿಗಿಡ್ತಾ ಹೋಗ್ತೀವಿ. ಮತ್ತೆ ಹಾಗಿದ್ರೆ ಕೈಲಾಸಕ್ಕೆ ಹೋದಂತಹ ನಿತ್ಯಾನಂದ ಯಾಕೆ ಸುದ್ದಿಯಲ್ಲಿದ್ದಾನೆ ಅನ್ನೋದನ್ನ ನೋಡ್ತಾ ಹೋದ್ರೆ ಈ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ಗಮನಿಸ್ತಾ ಇದ್ದೀವಿ. ಸ್ವಾಮಿ ನಿತ್ಯಾನಂದನ ವಿರುದ್ಧ ಮತ್ತೊಂದು ಆರೋಪ. ಬಿಡದಿಯ ಸ್ವಾಮಿ ನಿತ್ಯಾನಂದನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಏನಾ ಕೇಸ್ ಆಗಿದೆ? ಆಶ್ರಮದಲ್ಲಿ ಭಕ್ತರನ್ನ ಒತ್ತಿಯಾಗಿಟ್ಕೊಂಡ ನಿತ್ಯಾನಂದ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯಲ್ಲಿ ಸ್ವಾಮಿ ನಿತ್ಯಾನಂದನ ವಿರುದ್ಧ ಕೇಳಿ ಬಂದಿರುವ ಮತ್ತೊಂದು ಆರೋಪ. ಬಿಡದಿಯ ಸ್ವಾಮಿ ನಿತ್ಯಾನಂದನ ವಿರುದ್ಧ ಮತ್ತೊಂದು ಕೇಸು. ಆಶ್ರಮದಲ್ಲಿ ಭಕ್ತರನ್ನ ಒತ್ತಿಯಾಗಿಟ್ಟುಕೊಂಡಿದ್ದಾನೆ. ನಿತ್ಯಾನಂದನ ವಿರುದ್ಧ ಈಗ ಕೇಸ್ ಆಗಿದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪೋಷಕರು. ಆಶ್ರಮದಲ್ಲಿ ಭಕ್ತರನ್ನ ಹಾಕಿದ್ರೆ ನಿತ್ಯಾನಂದ ನಿಜಕ್ಕೂ ಒತ್ತೆಯಾಳಾಗಿಟ್ಕೊಂಡ. ಅಂಥದ್ದೊಂದು ಗಂಭೀರ ಆರೋಪ. ಮತ್ತೊಂದು ವಿವಾದದಲ್ಲಿ ಬಿಡದಿಯ ಸ್ವಾಮಿ ನಿತ್ಯಾನಂದ, ಈತನ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ತನ್ನದೇ ದೇಶ ಮಾಡಿಕೊಂಡು ಕೈಲಾಸಕ್ಕೆ ಹೋದ್ರೂ ನಿತ್ಯಾನಂದನ ಅವಾಂತರಗಳು ನಿಲ್ತಾ ಇಲ್ಲ. ಅದಕ್ಕೆ ಸಾಕ್ಷಿ ಈ ಕೇಸ್. ಆತನ ವಿರುದ್ಧ, ಸ್ವಾಮಿ ನಿತ್ಯಾನಂದನ ವಿರುದ್ಧ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪೋಷಕರು. ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬರ ಪೋಷಕರಿಂದ ಕೇಸ್ ದಾಖಲಾಗಿದೆ. ನಿತ್ಯಾನಂದ ತಮ್ಮ ಮಗನನ್ನ ಒತ್ತೆಯಾಳಾಗಿಟ್ಕೊಂಡಿದ್ದಾನೆ ಅನ್ನೋದು ಈ ಪೋಷಕರು ಮಾಡ್ತಾ ಇರುವಂತಹ ಆರೋಪ. ಈ ಆರೋಪವನ್ನ ಮಾಡಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆತ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್. ಅವನನ್ನ ಈಗ ನಿತ್ಯಾನಂದ ಒತ್ತೆಯಾಳಾಗಿಟ್ಕೊಂಡಿದ್ದಾನೆ. ಜಾರ್ಖಂಡ್ನ ಕೃಷ್ಣಕುಮಾರ್ ಪಾಲ್ ಎಂಬ ಜಾರ್ಖಂಡ್ನ ವ್ಯಕ್ತಿ, ಸಾಫ್ಟ್ವೇರ್ ಎಂಜಿನಿಯರ್, ಈ ಟೆಕ್ಕಿಯನ್ನ ನಿತ್ಯಾನಂದ ಕೂಡಿಟ್ಟಂತಹ ಆರೋಪ. ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಾರ್ಖಂಡ್ನ ವ್ಯಕ್ತಿ. ಪೋಷಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ತಮ್ಮ ಮಗನನ್ನ ಒತ್ತೆಯಾಳಾಗಿಟ್ಕೊಂಡಿದ್ದಾನೆ ನಿತ್ಯಾನಂದ ಅನ್ನೋದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.